ಜಗದ್ಗುರು ಶ್ರೀ ವೀರಸಿಂಹಾಸನ ಮಠ. ಶ್ರೀಮಠವು ತುಂಬ ಪುರಾತನವಾದುದು. ಸುತ್ತೂರಿನಲ್ಲಿ 2 ಪುರಾತನ ಮತ್ತು ಪವಿತ್ರವಾದ ಮಠಗಳಿವೆ. ಒಂದು ಊರ ಒಳಗಿರುವ ಮಠ, ಮತ್ತೊಂದು ಊರಿನಿಂದ ಸುಮಾರು ದೂರದಲ್ಲಿರುವ ಕಾಡು ಮಠ. ಊರ ಮಠವು ಸುತ್ತೂರಿನ ಗ್ರಾಮದೊಳಗೆ ಇದೆ. ಇದರ ಸುತ್ತಮುತ್ತ ಪ್ರಶಾಂತವಾದ ವಾತಾವರಣವಿದೆ. ಮಠದ ಎಡಭಾಗದಲ್ಲಿ ಸೋಮೇಶ್ವರ ದೇವಾಲಯವಿದೆ. ಇದನ್ನು ಶ್ರೀಮಠದ 2ನೇ ಗುರುಗಳಾದ ಈಶಾನೇಶ್ವರ ಸ್ವಾಮಿಗಳು ನಿರ್ಮಿಸಿದರು. ಈಗಿರುವ ಶ್ರೀಮಠದ ಕಟ್ಟಡವನ್ನು ಸುಮಾರು 1930ರಲ್ಲಿ ನಿರ್ಮಿಸಲಾಗಿದೆ. ಇದನ್ನು ಪಟ್ಟದ ಶಿವರಾತ್ರೀಶ್ವರ ಸ್ವಾಮಿಗಳು ನಿರ್ಮಿಸಿದರು. ಈ ಮಠದಲ್ಲೇ ಮಲೆ ಮಹದೇಶ್ವರರು ಶ್ರೀಮಠಕ್ಕೆ ಭೇಟಿ ಕೊಟ್ಟಾಗ ರಾಗಿ ಬೀಸಿದ ರಾಗಿ ಕಲ್ಲನ್ನು ಕಾಣಬಹುದು. ಕಾಡು ಮಠ ಇದು ಅತ್ಯಂತ ಪವಿತ್ರ ಸ್ಥಳ. ಕಾಡು ಮಠದಲ್ಲಿ ಆದಿ ಜಗದ್ಗುರುಗಳ ಶಿವಯೋಗ ಸಮಾಧಿಯನ್ನು ಕಾಣಬಹುದು. ಪ್ರಮುಖವಾಗಿ ಈಶಾನೇಶ್ವರ, ನಿಜಲಿಂಗ ಶಿವಾಚಾರ್ಯರು, ಪರ್ವತೇಂದ್ರರು, ಇಮ್ಮಡಿ ಶಿವರಾತ್ರೀಶ್ವರರು, ಚಿದ್ಗನ ಶಿವಾಚಾರ್ಯರು, ಚನ್ನಬಸವ ದೇಶಿಕೇಂದ್ರರು, ಮಹಾಂತ ದೇಶಿಕೇಂದ್ರರು, ಸಿದ್ದಮಲ್ಲ ಶಿವಾಚಾರ್ಯರು, ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಳು ಇವರ ಗದ್ದಿಗೆಗಳನ್ನು ಇಲ್ಲಿ ನೋಡಬಹುದು. ಈ ಪ್ರದೇಶವು ಹಿಂದಿನ ಕಾಲದಿಂದಲೂ ಕಾಡು ಮಠವೆಂದು ಪ್ರಸಿದ್ಧವಾಗಿದೆ. ಕಾರಣ ಇದರ ಹಿಂದೆ ನದಿ ತೀರದ ಸ್ಥಳದಲ್ಲಿ ಅರಣ್ಯವಿದ್ದಿರಬೇಕು. ಹಾಗಾಗಿ ಕಾಡು ಮಠವೆಂಬ ಹೆಸರು ಬಂದಿದೆ.